ನಮಸ್ಕಾರ ಸಿಂಹರಾಶಿಯವರೇ. ಸೌರಮಂಡಲದ ರಾಜ, ಸಾಕ್ಷಾತ್ ಸೂರ್ಯನ ಆಧಿಪತ್ಯವಿರುವ ರಾಶಿ ನಿಮ್ಮದು. ನಿಮ್ಮ ನಡೆಗೆಯಲ್ಲಿ ಒಂದು ಗಾಂಭೀರ್ಯವಿದೆ, ನಿಮ್ಮ ಮಾತಿನಲ್ಲಿ ಒಂದು ಶಕ್ತಿಯಿದೆ. ಆದರೆ ಇಷ್ಟೆಲ್ಲ ಸಾಮರ್ಥ್ಯವಿದ್ದರೂ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಅನಿಸುತ್ತಿದೆಯೇ, ಎಷ್ಟೇ ಕಷ್ಟಪಟ್ಟರೂ ಗುರಿ ಮುಟ್ಟಲು ಸಾಧ್ಯವಾಗುತ್ತಿಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಎಂದು? ಹೌದು, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಚರ್ಚಿಸುತ್ತಿರುವುದು ನಿಮ್ಮ ರಾಶಿಯ ಬಗ್ಗೆಯೇ. ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತಿರುವ ಆ ಒಂದು ಚಿಕ್ಕ ತಪ್ಪು ಯಾವುದು ಮತ್ತು ಅದಕ್ಕೆ ಸರಳವಾದ 100% ಸತ್ಯವಾದ ಪರಿಹಾರಗಳೇನು ಎಂಬುದನ್ನು ನಾವು ಸಂಪೂರ್ಣವಾಗಿ ತಿಳಿಯೋಣ. ಮೊದಲು ನಿಮ್ಮ ಸ್ವಭಾವವನ್ನು ಅರ್ಥಮಾಡಿಕೊಳ್ಳೋಣ. ಸಿಂಹರಾಶಿಯವರೆಂದರೆ ನಾಯಕತ್ವದ ಗುಣಕ್ಕೆ ಹೆಸರುವಾಸಿ. ನೀವು ಯಾರಿಗೂ ಹೆದರುವವರಲ್ಲ. ಆದರೆ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಕೆಲವೊಮ್ಮೆ ಅಹಂಕಾರವಾಗಿ ಬದಲಾಗುವ ಸಾಧ್ಯತೆ ಇರುತ್ತದೆ. ನೀವು ಎಲ್ಲವನ್ನೂ ನಾನೇ ಮಾಡಬಲ್ಲೆ ಎಂದುಕೊಳ್ಳುತ್ತೀರಿ. ಇದು ನಿಮ್ಮ ಮೊದಲ ಪ್ಲಸ್ ಪಾಯಿಂಟ್. ಆದರೆ ಇದೇ ನಿಮ್ಮ ಮೈನಸ್ ಪಾಯಿಂಟ್ ಕೂಡ ಆಗಬಹುದು. ನೀವು ಪ್ರೀತಿ ಮಾಡುವಾಗ ಸಮುದ್ರದಷ್ಟು ಪ್ರೀತಿ ನೀಡುತ್ತೀರಿ. ಆದರೆ ಯಾರಾದರೂ ನಿಮ್ಮ ಗೌರವಕ್ಕೆ ಧಕ್ಕೆ ತಂದರೆ ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಈ ಗುಣವೇ ನಿಮ್ಮನ್ನು ಜನರಿಂದ ಕೆಲವೊಮ್ಮೆ ದೂರ ಮಾಡುತ್ತದೆ. ಈಗ ನಾವು ಆ ಮುಖ್ಯವಾದ ವಿಷಯಕ್ಕೆ ಬರೋಣ. ಯಾವ ತಪ್ಪು ನಿಮ್ಮ ಗೆಲುವನ್ನು ತಡೆಯುತ್ತಿದೆ? ಆ ಒಂದು ತಪ್ಪು ಯಾವುದು ಗೊತ್ತೇ? ಅತಿಯಾದ ನಿರೀಕ್ಷೆ ಮತ್ತು ತಾಳ್ಮೆಯ ಕೊರತೆ. ಸಿಂಹರಾಶಿಯವರು ಕೆಲಸವನ್ನು ವೇಗವಾಗಿ ಮಾಡಲು ಇಷ್ಟಪಡುತ್ತಾರೆ. ಆದರೆ ಫಲಿತಾಂಶ ತಡವಾದಾಗ ನೀವು ಬೇಗನೆ ನಿರಾಸೆಗೊಳ್ಳುತ್ತೀರಿ. ಅಥವಾ ನಿಮ್ಮ ಕೆಲಸದ ಬಗ್ಗೆ ಇತರರು ಮೆಚ್ಚುಗೆ ಸೂಚಿಸದಿದ್ದರೆ ನೀವು ಆ ಕೆಲಸದ ಮೇಲಿನ ಆಸಕ್ತಿಯನ್ನೇ ಕಳೆದುಕೊಳ್ಳುತ್ತೀರಿ. ಇನ್ನೊಂದು ಮುಖ್ಯ ಅಂಶವೆಂದರೆ ಸಲಹೆಗಳನ್ನು ಸ್ವೀಕರಿಸದಿರುವುದು. ನೀವು ರಾಜನ ಸ್ವಭಾವದವರಾದ್ದರಿಂದ ಬೇರೆಯವರು ನಿಮಗೆ ದಾರಿ ತೋರಿಸುವುದನ್ನು ನೀವು ಇಷ್ಟಪಡುವುದಿಲ್ಲ. ಈ ನನಗೆಲ್ಲ ಗೊತ್ತು ಎಂಬ ಭಾವನೆ ನಿಮ್ಮನ್ನು ಹೊಸ ಅವಕಾಶಗಳಿಂದ ವಂಚಿತರನ್ನಾಗಿಸುತ್ತಿದೆ. ನಿಮ್ಮ ಗೆಲುವಿನ ಹಾದಿಯಲ್ಲಿ ಈ ಸಣ್ಣ ಅಹಂ ಅಡ್ಡಗೋಡೆಯಾಗಿ ನಿಂತಿದೆ. ಈ ತಪ್ಪಿನಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗದೇ ಇರಬಹುದು, ಅಥವಾ ವ್ಯಾಪಾರದಲ್ಲಿ ಅಂದುಕೊಂಡಷ್ಟು ಲಾಭ ಬರದೇ ಇರಬಹುದು. ಹಾಗಾದರೆ ಇದಕ್ಕೆ ಪರಿಹಾರವೇನು? ಆ 100% ಸತ್ಯವಾದ ಪರಿಹಾರ ಇಲ್ಲಿದೆ. 1. ಸೂರ್ಯ ಉಪಾಸನೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಿ. ಇದು ನಿಮ್ಮ ಮನಸ್ಸಿನ ಅಹಂಕಾರವನ್ನು ಕಡಿಮೆ ಮಾಡಿ ಶಾಂತತೆಯನ್ನು ನೀಡುತ್ತದೆ. 2. ತಾಳ್ಮೆಯ ಮಂತ್ರ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 10 ನಿಮಿಷ ಯೋಚಿಸಿ. ನಿಮ್ಮ ಆತುಹವೇ ನಿಮ್ಮ ಶತ್ರು. 3. ಸಹಾಯ ಹಸ್ತ. ವಾರಕ್ಕೊಮ್ಮೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಇದು ನಿಮ್ಮ ಗ್ರಹಗತಿಗಳನ್ನು ಸುಧಾರಿಸುತ್ತದೆ. 4. ಮಾತಿನ ಮೇಲೆ ನಿಗಾ. ಇತರರ ವಿಮರ್ಶೆಯನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವುದನ್ನು ರೂಢಿಸಿಕೊಳ್ಳಿ. ಸಿಂಹರಾಶಿಯವರೇ, ನೀವು ಹುಟ್ಟಿದ್ದೇ ಗೆಲ್ಲಲು. ಈ ಸಣ್ಣ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ನೆನಪಿಡಿ, ನಮ್ರತೆಯೇ ನಿಜವಾದ ರಾಜನ ಲಕ್ಷಣ. ಈ ವಿಡಿಯೋದಲ್ಲಿ ಹೇಳಿದ ಪರಿಹಾರಗಳನ್ನು ಇಂದಿನಿಂದಲೇ ಪಾಲಿಸಲು ಶುರು ಮಾಡಿ. ಬದಲಾವಣೆ ನಿಮಗೇ ತಿಳಿಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತ ಸಿಂಹರಾಶಿಯವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ದೇವರು ನಿಮಗೆ ಸಕಲ ಸುಖ ಶಾಂತಿ ನೀಡಲಿ. ಧನ್ಯವಾದಗಳು.